ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಜೀವ ಉಳಿಸುವ ವೈದ್ಯನೇ ಪತ್ನಿಯ ಜೀವ ತೆಗೆದ ಸ್ಟೋರಿಯನ್ನ ಡೀಟೇಲ್ಡ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊಲೆಯ ಆರೋಪವನ್ನು ಹೊತ್ತಿರೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎರಡೆರಡು ಮೊಬೈಲ್ ಬಳಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸ್ಗೆ ಮೇಜರ್ ಅಂಡ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜೀವ ಉಳಿಸುವ ವೈದ್ಯನೇ ಹೆಂಡತಿಯ ಜೀವವನ್ನು ತೆಗೆದಂತಹ ಸ್ಟೋರಿನ ನಿಮ್ ಮುಂದೆ ಇಡ್ತಾ ಇದ್ವಿ. ಕೊಲೆಯಾಗಿ 6 ತಿಂಗಳು ಎಲ್ಲವೂ ಸರಿಯಾಯಿತು, ನನ್ನ ವಿಚಾರ ಹೊರಗೆ ಬರಲಿಲ್ಲ ಅಂತ ಸೇಫ್ ಆಗಿದ್ದ ಡಾಕ್ಟರ್, ಆದ್ರೂ ಕೂಡ ಪತ್ನಿಯ ಆರೋಗ್ಯ ಸಮಸ್ಯೆಯೇ ಆತನಿಗೆ ದೊಡ್ಡದಾಯ್ತಾ. ಚಿಕಿತ್ಸೆ ಕೊಡಿಸಿ ಹೆಂಡತಿಯನ್ನ ಪಕ್ಕದಲ್ಲಿ ಜೋಪಾನವಾಗಿ ನೋಡ್ಕೊಳ್ಳೋದು ಬಿಟ್ಟು ಚಟ್ಟಕ್ಕೇರಿಸ್ದ. ಪತ್ನಿ ಕೊಲೆಗೆ ವೈದ್ಯಕೀಯ ಬುದ್ಧಿಯನ್ನ ಬಳಸಿದ್ದ ನೀಚ ಡಾಕ್ಟರ್. ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಪ್ಲಾನ್ ಯಾಕೆ ಮಾಡ್ದ, ಯಾವಾಗ ಮಾಡ್ದ, ಈಗ ಆಕೆಯ ತಂದೆ ತಾಯಿಯ ಆರೋಪ ಏನು ಅಂತ. ಅನಸ್ತೇಶಿಯಾ ಡೋಸ್ ಅನ್ನ ಜಾಸ್ತಿ ಕೊಟ್ಟು, ಆಮೇಲೆ ಒಂದು ನೆನಪಿರ್ಲಿ ನಿಮ್ಮೆಲ್ರಿಗೂ ಕೂಡ, ಆಕೆಯ ತಂದೆಯ ಮನೆಯಲ್ಲೇ ಕೊಲೆ ಮಾಡಿದ್ದಾನೆ, ಡ್ರಾಮಾ ಮಾಡಿದ್ದಾನೆ. ಅದಾದ್ಮೇಲೆ 6 ತಿಂಗಳ ಬಳಿಕ, ಕೊಲೆಯಾಗಿ 6 ತಿಂಗಳ ಬಳಿಕ ಒಂದೊಂದೇ ಸತ್ಯಾಂಶಗಳು ಈಗ ಹೊರಗೆ ಬರ್ತಾ ಇದೆ. ಇಬ್ಬರೂ ಕೂಡ ಡಾಕ್ಟರ್ಗಳು, ಓದಿದಂಥವರು, ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಹಲವಾರು ನೂರಾರು ಜನರ ಜೀವವನ್ನು ಉಳಿಸ್ಬೇಕಾಗಿದ್ದಂಥವ್ರು ಒಬ್ಬರು ಹೆಣವಾಗಿ ಹೋಗಿದ್ದಾರೆ, ಮತ್ತೊಬ್ಬ ಇದೀಗ ಜೈಲಿಗೆ ಸೇರುವಂತಹ ಪರಿಸ್ಥಿತಿನ ತಂದುಕೊಂಡಿದ್ದಾರೆ. ಅರೇಂಜ್ ಮ್ಯಾರೇಜ್ ಇಬ್ಬರಿಗೂ ಕೂಡ. ಆಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದೇನಂತಹ ತಡ್ಕೊಳಕ್ಕಾಗ್ದಲೇ ಇರುವ ಅಥವಾ ವಾಸಿ ಮಾಡೋಕ್ಕಾಗ್ದಲೇ ಇರುವಂತಹ ಕಾಯಿಲೆಯಾ. ಆತನಿಗೊಂದು ನೆಪ ಬೇಕಿತ್ತು, ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳ ಅಥವಾ ಪರಸ್ತ್ರೀಯ ಸಂಘವನ್ನು ಮಾಡೋದಕ್ಕೆ. ಆತ ಮಾಡಿದಂತಹ ಖತರ್ನಾಕ್ ಐಡಿಯಾ ಏನು, ಹೆಂಡತಿಯನ್ನೇ ಪರಲೋಕಕ್ಕೆ ಕಳಿಸೋಣ ಅಂತ, ಹೆಂಡತಿಯನ್ನೇ ಬೇರೆ ಲೋಕಕ್ಕೆ ಕಳಿಸ್ಬಿಡೋಣ ಅಂತ. ಆಕೆಗಿದ್ದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನೆಪವಾಗಿಟ್ಕೊಂಡು ಕ್ಯಾನ್ಯುಲವನ್ನು ಹಾಕಿ ಇಂಜೆಕ್ಷನನ್ನು ಡೋಸ್ ಬೈ ಡೋಸ್ ಕೊಡೋದನ್ನ ಬಿಟ್ಟು ಹೆವಿ ಕೊಟ್ಟು, ಡಾಕ್ಟ್ರುಗಳಿಗೆ ಗೊತ್ತಿರುತ್ತೆ ಇದೆಲ್ಲವೂ ಏನೋ ಅಚಾನಕ್ ಆಯಿತು, ಗೊತ್ತಿಲ್ಲದೆ ಆಯಿತು ಅಂತಲ್ಲ, ಡಾಕ್ಟ್ರುಗಳಿಗೆ ಗೊತ್ತಿರಲ್ವಾ, ಅವ್ರು ಅದಕ್ಕೆ ಅಷ್ಟು ವರ್ಷ 5 ವರ್ಷ ಮಣ್ಣೊತ್ತಿರ್ತಾರೆ. ಹೆವಿ ಡೋಸ್ ಆಗಿ ಆಕೆ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ, ಪ್ರಜ್ಞೆಯನ್ನು ಕಳೆದುಕೊಳ್ತಾರೆ. ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋದಾಗ ಆಕೆಯ ಜೀವವೇ ಹೋಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಮದುವೆ ಅಂದರೆ ಒಂದು ರೀತಿ ಭಯಾನಕವಾಗಿ ಭಯಪಡುವ ಸನ್ನಿವೇಶಗಳು ಇಂತಹ ಘಟನೆಗಳಿಂದ ಹೊರ ಬರ್ತಾ ಇದೆ. ನೋಡೋಕ್ಕೆ ಬಹಳ ಸುಂದರಿ, ಓದಿದ್ರು, ಎಲ್ಲವೂ ಅನುಸರಿಸ್ಕೊಂಡು ಹೋಗಿದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ನುವಂತಹ ಚಿತ್ರಣ ಇತ್ತು. ಆದರೆ ಪಾಪಿ ಗಂಡ ಆದಂಥವನು ನೋಡಿ, ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನೋಡ್ತಾ ಇದ್ದೀರಿ, ಆಮೇಲೆ ಆಕೆಯ ಮದುವೆಯ ಡ್ರೆಸ್ ಅಂದರೆ ಕಾಸ್ಟ್ಯೂಮ್ ಫೋಟೋ ನೋಡ್ತಾ ಇದ್ದೀರಿ. ಅದ್ದೂರಿಯಾಗಿ ಮದುವೆ ಆಗಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಬಹಳ ಅದ್ಭುತವಾಗಿ ಆಗಿದೆ. ಆಕೆ ಇಷ್ಟ ಇಲ್ಲ ಮತ್ತೊಬ್ಳನ್ನ ಪ್ರೀತಿ ಮಾಡ್ತಾ ಇದ್ದೆ ಅನ್ನೋದಾದ್ರೆ ಮದುವೆನ ಒಪ್ಕೋಬಾರ್ದಿತ್ತು, ಮದುವೆ ಆಗಬಾರ್ದಿತ್ತು. ಕೇವಲ 11 ತಿಂಗಳು ರೀ, 11 ತಿಂಗಳು ಅಷ್ಟೇ ಹಸಮಣಿಯನ್ನ ಏರಿಯಾಕೆ ಬಲಿಯಾಗಿ ಹೋಗ್ಬಿಟ್ಲು. ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಡಾಕ್ಟರ್ ಆಗಿ ಅಪ್ಪ ಅಮ್ಮ ತೋರಿಸಿದಂತಹ ಗಂಡನನ್ನ ಅಂದರೆ ಹುಡುಗನನ್ನ ಮದುವೆಯಾಗಿ ಸುಖ ಸಂಸಾರವನ್ನ ನಡೆಸಬೇಕಾಗಿದ್ದಂಥವಳು ಇವತ್ತು ಚಟ್ಟಕ್ಕೇರಿದಾಳೆ. 6 ತಿಂಗಳೇ ಆಯ್ತು. ಈ ಮಹೇಂದ್ರ ರೆಡ್ಡಿ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೆಂಡತಿಯನ್ನ ಕಳ್ಕೊಂಡಿದ್ದೀನಿ, ಆ ನೋವು ನನಗೆ ವಿಪರೀತ ಇದೆ ಅನ್ನುವಂತಹ ಮನೋಭಾವದಲ್ಲಿ ನಾಟಕ ಮಾಡಿಕೊಂಡು ಯಾಮಾರಿಸ್ತಾ ಇದ್ದ. ಆದರೆ ಸುಳ್ಳು ಎಲ್ಲಿ ತನಕ ಇರುತ್ತೆ? ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕಲ್ವಾ? 6 ತಿಂಗಳು ಬೇಕಾಯಿತು ಈ ಸತ್ಯ ಹೊರ ಬರಲಿಕ್ಕೆ.